ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಅಕಾಡೆಮಿಕ್ ಇಯರ್ 2025-26. ಸೊ ಯಾರೆಲ್ಲ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಸೊ ಈ ಒಂದು ವರ್ಷ 2025ಅಲ್ಲಿ ಏನು ಅಡ್ಮಿಷನನ್ನು ಮಾಡಿದಾರಲ್ಲ, ಸೊ ಅವರಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದು ಸಬ್ಜೆಕ್ಟ್ ಇದೆ ಬಿಕಾಮ್ ಫಸ್ಟ್ ಸೆಮಿಸ್ಟರ್ಗೆ. ಸೊ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ದ ಸಿಲೆಬಸ್ ಯಾವ ಥರ ಇದೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ, ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಸೊ ಇನ್ನು ಅಪ್ಕಮಿಂಗ್ ಡೇಸ್ನಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಫಸ್ಟ್ ಸೊ ಈ ಒಂದು ಸಿಲೆಬಸ್ ಮೇಲೆ ಕೆಲವೊಂದಷ್ಟು ನಾನು ಕ್ಲಾಸ್ಗಳನ್ನು ಕೂಡ ಮಾಡುತ್ತೇನೆ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇವತ್ತೇ ಕ್ಲಾಸ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿ ಅಂದರೆ ಇವತ್ತೇ ನೀವು ಕ್ಲಾಸ್ಗಳನ್ನು ಕೂಡ ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಇರುತ್ತವೆ, ಸೊ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಕ್ಲಾಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಮತ್ತು ನಿಮ್ಮ ನಾಲೆಜ್ ಪಾಯಿಂಟ್ ಆಫ್ ವ್ಯೂದಿಂದ ಭಾಳ ಹೆಲ್ಪ್ಫುಲ್ ಆಗ್ತವೆ. ಓಕೆ, ಸೊ ಈ ಸಿಲೆಬಸನ್ನು ನೋಡೋಣ ಯಾವ ಥರ ಸಿಲೆಬಸ್ ಇದೆ ಅಂತೇಳಿ. ಫಸ್ಟ್ ಸೆಮಿಸ್ಟ್ರಿಗೆ ನೋಡ್ರಿ, ಫೈನಾನ್ಷಿಯಲ್ ಅಕೌಂಟಿಂಗ ಈ ಒಂದು ಸಬ್ಜೆಕ್ಟ್. ಸೊ ಇದು ಪ್ಯೂರ್ಲಿ ಏನಿದೆ ಅಂದರೆ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇದೆ. ಸೊ ಒಂದು ಯೂನಿಟ್ ಏನಿದೆ ಥಿಯರಿ ಇದೆ, ನೋಡೋಣ ಏನೇನಿದೆ ಅಂತೇಳಿ. ಸೊ ನಿಮ್ಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂದರೆ ಎಕ್ಸಾಮ 80 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ 80 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಓಕೆ, ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಇರುತ್ತೆ ಅಂದರೆ 20 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಆಯಿತು ಅಂದರೆ ಟೋಟಲ್ ಆಗಿ 100 ಮಾರ್ಕ್ಸ್. ಓಕೆ, 20 ಮಾರ್ಕ್ಸ ಇಂಟರ್ನಲ್ಲ. ಓಕೆ, 80 ಮಾರ್ಕ್ಸ ನಿಮ್ಮ ಸೆಮ್ ಎಕ್ಸಾಮ್ ಇರುತ್ತೆ. ಓಕೆ, ಸೊ 80 ಮಾರ್ಕ್ಸ್ಗೆ ಯಾವುದೆಲ್ಲ ಟಾಪಿಕ್ಸ್ಗಳು ಇದ್ದಾವೆ ನೋಡೋಣ. ಸೊ ಫಸ್ಟ್ನೇದಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಯೂನಿಟ್ ನಂಬರ್ 1 ಅಂತಿದೆ ನೋಡಿರಿ. ಯೂನಿಟ್ ನಂಬರ್ 1ದಲ್ಲಿ ಸಿಂಗಲ್ ಎಂಟ್ರಿ ಆ್ಯಂಡ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅಂತಿದೆ. ಓಕೆ, ಸೊ ಇದು ಒಂದು ನೇಮ್, ಯೂನಿಟ್ ನೇಮ್ ಫಸ್ಟ್ ಇದೆ. ಇಲ್ಲಿ ನಾವು ಏನು ಸ್ಟಡಿ ಮಾಡಬೇಕಂದ್ರೆ ಈ ಒಂದು ಯೂನಿಟ್ದಲ್ಲಿ ಮೀನಿಂಗ್ ಆಫ್ ಸಿಂಗಲ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ನೀವು ಏನು ಸ್ಟಡಿ ಮಾಡ್ಬೇಕು ಹೇಳ್ರಿ, ಮೀನಿಂಗ್ ಆಫ್ ಸಿಂಗಲ್ ಎಂಟ್ರಿ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್. ನೆಕ್ಸ್ಟ್ ನೋಡ್ರಿ, ರಿಲಿವೆನ್ಸ್ ಆಫ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅಂತ ಹೇಳ್ತಾರೆ. ರಿಲಿವೆನ್ಸ್ ಆಫ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್, ನೀಡ್ ಫಾರ್ ಕನ್ವರ್ಜನ್ ಆಫ್ ಸಿಂಗಲ್ ಎಂಟ್ರಿ ಟು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಏನು ನೀಡ್ ಇದೆ ಸಿಂಗಲ್ ಎಂಟ್ರಿದಿಂದ ಮೂವ್ ಆನ್ ಟು ದ ಡಬಲ್ ಎಂಟ್ರಿ ಸಿಸ್ಟಮ್, ಯಾಕೆ ನಾವು ಮಾಡಬೇಕು ಅವೆಲ್ಲ ನೀಡ್ಸ್ ಇದ್ದಾವೆ. ನೆಕ್ಸ್ಟ್ ನೋಡಿರಿ, ಸ್ಟೆಪ್ಸ್ ಇನ್ವಾಲ್ವ್ ಇನ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್, ಯಾವೆಲ್ಲ ಸ್ಟೆಪ್ಸ್ಗಳು ನಾವು ಫಾಲೋಅಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ನೋಡಿರಿ, ಇದು ಇಂಪಾರ್ಟೆಂಟ್, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಟು ಡಬಲ್ ಎಂಟ್ರಿ ಸಿಸ್ಟಮ್. ಅಂದರೆ ಕಂಪಲ್ಸರಿ ಎಕ್ಸಾಮ್ದಲ್ಲಿ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸನ್ನು ಕೇಳ್ತಾ ಇರ್ತಾರೆ. ಓಕೆ, ಥಿಯರಿ ಸ್ವಲ್ಪ ಕೇಳ್ತಾರೆ, ಬಟ್ ಪ್ರಾಬ್ಲಮ್ಸ ಜಾಸ್ತಿ ಕೇಳ್ತಾರೆ. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಫಸ್ಟ್ನೇ ಯೂನಿಟ್ ಇದೆ. ನೆಕ್ಸ್ಟ್ ನೋಡಿರಿ, ಇನ್ನು ಸೆಕೆಂಡ್ ಯೂನಿಟ್ ಯಾವುದಿದೆ ಅಂತೇಳಿ ನೋಡಿರಿ, ಪ್ರೊಫೆಷ್ನಲ್ ಅಕೌಂಟ್ಸ್ ಅಂತಿದೆ. ಓಕೆ, ಸೆಕೆಂಡ್ ಯೂನಿಟ್ ಪ್ರೊಫೆಷ್ನಲ್ ಅಕೌಂಟ್ಸ. ಸೊ ಇಲ್ಲಿ ಏನು ಸ್ಟಡಿ ಮಾಡಬೇಕಂದ್ರೆ ಮೀನಿಂಗ್ ಆಫ್ ಪ್ರೊಫೆಷ್ನಲ್ ಅಕೌಂಟ್ಸ್ ಅಂದರೆ ಏನಂತೇಳಿ ಮೀನಿಂಗ್ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಒನ್ ರೀಸನ್ಸ್ ಫಾರ್ ಪ್ರೊಫೆಷ್ನಲ್ ಅಕೌಂಟ್ಸ್. ಸೊ ವಾಟ್ ಆರ್ ದ ರೀಸನ್ಸ್, ಯಾವ ರೀಸನ್ಸ್ ಅದಾವತ್ತೇಳಿ ನಾವು ಪ್ರೊಫೆಷ್ನಲ್ ಅಕೌಂಟ್ಸ್ಗೆ ಮೇಂಟೈನ್ ಮಾಡ್ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಬೇಕು, ನಂತರ ಸ್ಟಡಿ ಮಾಡಬೇಕು. ಅಕೌಂಟಿಂಗ್ ಫಾರ್ ಲಾಯರ್ ಆಗಿರ್ಬೋದು ಆ್ಯಂಡ್ ಡಾಕ್ಟರ್ಸ್ ಓನ್ಲಿ ಅಂತ ಹೇಳ್ತಾರೆ. ಸೊ ನಿಮ್ಮ ಸಿಲೆಬಸ್ ಇರೋದ ಪ್ರೊಫೆಷ್ನಲ್ ಅಕೌಂಟ್ಸ್ ಅಂದರೆ ಭಾಳ ಬರ್ತವೆ. ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಸೋ ಮೆನಿ. ಬಟ್ ನೀವು ಏನು ಸ್ಟಡಿ ಮಾಡಬೇಕಂದ್ರೆ ಲಾಯರ್ಸ ಮತ್ತು ಡಾಕ್ಟರ್ಸ್ ಓನ್ಲಿ ಅಂತ ಹೇಳ್ತಾರೆ. ಸಪೋಸ್ ಇನ್ ಕೇಸ್ ಮೇ ಬಿ ಎಕ್ಸಾಮ್ದಲ್ಲಿ ಚಾರ್ಟೆಡ್ ಅಕೌಂಟ್ಸ್ ಕೂಡ ಕೇಳ್ತಿರ್ತಾರೆ. ಓಕೆ, ಸೊ ಮತ್ತು ನೋಡಿರಿ, ಫೀಸ್ ಅಕೌಂಟ, ಪೆಟ್ಟಿ ಕ್ಯಾಶ್ ಬುಕ್ಕ, ಕ್ಲೈಂಟ್ ರಿಜಿಸ್ಟರ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ, ಯಾವುದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಸೊ ಇದ್ರ ಮೇಲೂ ಕೂಡ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಎಕ್ಸಾಮ್ದಲ್ಲಿ, ನೀವು ಪ್ರಿಪೇರ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ, ಪರ್ಮ್ ಅಕೌಂಟಿಂಗ್ ಅಂತ ಹೇಳ್ತಾರೆ. ಓಕೆ, ಪರ್ಮ್ ಅಕೌಂಟಿಂಗ್ನಲ್ಲಿ ಇದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಯೂನಿಟ್. ಸೊ ಇದರಲ್ಲಿ ಮೀನಿಂಗ್ ಕೇಳ್ತಾರೆ, ಆಬ್ಜೆಕ್ಟಿವ್ ಇದೆ,
books of accounts to be maintained under single entry and double entry for firm accounting ಅಂತ ಹೇಳ್ತಾರೆ. ಸೊ ಯಾವೆಲ್ಲ ನೀವು ಮೇಂಟೈನ್ ಮಾಡ್ತೀರಿ ಬುಕ್ಸ ಸಿಂಗಲ್ ಎಂಟ್ರಿ ಆಗಿರ್ಬೋದು ಡಬಲ್ ಎಂಟ್ರಿ ಆಗಿರ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಏನೇನು ನಾವು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಪ್ರಿಪ್ರೇಷನ್ ಆಫ್ ಫರ್ಮ್ ರೆವೆನ್ಯೂ ಅಕೌಂಟ್ಸ್ ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್ ಅಂತೇಳಿ. ಸೊ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಬರುತ್ತೆ. ಓಕೆ, ಆಫ್ ವೇರಿಯಸ್ ಸೆಕ್ಷನ್ಸ್. ಸೊ ಯಾವುದೆಲ್ಲ ಸೆಕ್ಷನ್ಸ್ ಮೇಲೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಂದ್ರೆ ಫಸ್ಟ್ ಲೈಕ್ ಕ್ರಾಪ್ ಅಕೌಂಟ್ ಆಗಿರ್ಬೋದು, ಲೈಫ್ ಸ್ಟಾಕ್ ಆಗಿರ್ಬೋದು, ಡೈರಿ ಆ್ಯಂಡ್ ಪೋಲ್ಟ್ರಿ ಅಂತ ಹೇಳ್ತಾರೆ. ಸೊ ಪ್ರಿಪ್ರೇಷನ್ ಆಫ್ ಏನೇನು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಬ್ಯಾಲೆನ್ಸ್ ಶೀಟ್, BRS ಅಂದರೆ ಬ್ಯಾಲೆನ್ಸ್ ಶೀಟ್ ಫಾರ್ ಅಗ್ರಿಕಲ್ಚರ್, ಡೈರಿ ಫಾರ್ಮಿಂಗ್ ಆ್ಯಂಡ್ ಪೋಲ್ಟ್ರಿ ಫಾರ್ಮಿಂಗ್. ಸೊ ಈ ಒಂದು ಯೂನಿಟ್ದಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ ಒಂದು ಟ್ರೇಡಿಂಗ್ ಅಕೌಂಟ್ ನೀವು ಪ್ರಿಪೇರ್ ಮಾಡಬೇಕು. ಯಾವುದೆಲ್ಲ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಬೇಕಂದ್ರೆ ಕ್ರಾಪ್ ಅಕೌಂಟ್ಸ್ ಆಗಿರ್ಬೋದು, ಲೈಫ್ ಸ್ಟಾಕ್ ಅಕೌಂಟ್ಸ್ ಆಗಿರ್ಬೋದು, ಡೈರಿ ಅಕೌಂಟ್ಸ್ ಆಗಿರ್ಬೋದು ಮತ್ತು ಪೋಲ್ಟ್ರಿ ಅಕೌಂಟ್ಸ್ ಆಗಿರ್ಬೋದು. ಬಟ್ ಇನ್ನೊಂದು ಅಕೌಂಟ್ಸ್ ಕೂಡ ಬರುತ್ತೆ, ಕ್ಯಾಟಲ್ ಅಕೌಂಟ್ಸ್ ಅಂತ ಹೇಳಿ ಬರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್, ಬಟ್ ಅದನ್ನು ಮೆನ್ಷನ್ ಮಾಡಿಲ್ಲ, ಆದರೂ ಕೂಡ ನೀವು ಅದನ್ನ ಸ್ಟಡಿ ಮಾಡಲೇಬೇಕು. ಓಕೆ, ಸೊ ಈ ಥರ ಇಲ್ಲಿ ಫರ್ಮ್ ಅಕೌಂಟ್ಸ್ ಮೇಲೆ ಸ್ಟಡಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ ಫೋರ್ತ್ ಯೂನಿಟ್ ಯಾವುದಿದೆ ಅಂತೇಳಿ ನೋಡಿರಿ ಅಕೌಂಟ್ಸ್ ಫಾರ್ ರಾಯಲ್ಟಿ ಅಂತಿದೆ. ಇಟ್ ಈಸ್ ವೆರಿ ಸಿಂಪಲ್ ಯೂನಿಟ್. ಇದು ಸಿಂಪಲ್ ಯೂನಿಟ್ ಇದೆ, ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಯೂನಿಟ್. ಸೊ ಈ ಯೂನಿಟ್ ಮೇಲೆ ಏನೇನು ಸ್ಟಡಿ ಮಾಡ್ಬೇಕನ್ನೋದು ನೋಡಿರಿ. ಫಸ್ಟ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್, ಮೀನಿಂಗ್ ಮತ್ತು ಇಂಪಾರ್ಟೆನ್ಸ ಸ್ಟಡಿ ಮಾಡಬೇಕು. ಇಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ಗಳು ಬರ್ತಾವೆ. ಓಕೆ, ಲೈಕ್ ಆ್ಯಸ್ ಯಾವ್ಯಾವ ಅಂದರೆ ಮಿನಿಮಮ್ ರೆಂಟ್ ಆಗಿರ್ಬೋದು, ಶಾರ್ಟ್ ವರ್ಕಿಂಗ್ ಹೇಳ್ತಾರೆ, ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂತ ಹೇಳ್ತಾರೆ, ಸ್ಟ್ರೈಕ್ ಪೀರಿಯಡ್. ಇಟ್ ಈಸ್ ಎ ಇಂಪಾರ್ಟೆಂಟ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದ ಮಿನಿಮಮ್ ರೆಂಟ್. ಸೊ ನೆಕ್ಸ್ಟ್ ಒನ್ ಎಂಟ್ರೀಸ್ ಆ್ಯಂಡ್ ಅಕೌಂಟ್ಸ್ ಇನ್ ಬುಕ್ಸ್ ಆಫ್ ಲೆಸ್ಸಿ ಆ್ಯಂಡ್ ಲೆಸ್ಸರ್ ಅಂತ ಹೇಳಿ ಬರ್ತಾರೆ, ಎಕ್ಸ್ಕ್ಲೂಡಿಂಗ್ ಸಬ್ ಲೆಸ್ಸಿ ಅಂತ ಹೇಳಿ ಬರುತ್ತೆ. ಸೊ ಇದರಲ್ಲಿ ಈ ಒಂದು ಯೂನಿಟಲ್ಲಿ ಸೊ ಏನು ಡಿಸ್ಕಸ್ ಮಾಡಬೇಕಂದ್ರೆ ಏನು ನೀವು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಏನು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಯಾವ ಟು ಪ್ರಿಪರೇಷನ್. ಫಸ್ಟ್ ರಾಯಲ್ಟಿ ಚಾರ್ಟ್ ಒಂದು ಪ್ರಿಪ್ರೇಷನ್ ಮಾಡಬೇಕು, ರಾಯಲ್ಟಿ ಚಾರ್ಟ್ ಮೆನ್ಷನ್ ಮಾಡಬೇಕು. ನಂತರ ಏನು ಮಾಡಬೇಕು, ಫಾಲೋ ಅಪ್ ದ ಸಮ್ ಜರ್ನಲ್ ಎಂಟ್ರೀಸ್ ಬರ್ತವೆ, ಜರ್ನಲ್ ಎಂಟ್ರಿ ಪ್ರಿಪ್ರೇಷನ್ ಮಾಡಬೇಕು. ನಂತರ ಏನು ಮಾಡಬೇಕಂದ್ರೆ ಲೇಜರ್ ಅಕೌಂಟ್ಸ ನೀವು ಮೆನ್ಷನ್ ಮಾಡಬೇಕು, ಲೇಜರ್ ಅಕೌಂಟ್ಸ್ ಕೂಡ ಪ್ರಿಪ್ರೇಷನ್ ಮಾಡಬೇಕು. ಸೊ ಇದ್ರ ಮೇಲೆ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ನಾವು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನೋಡಿರಿ ಅಕೌಂಟಿಂಗ್ ಫಾರ್ ಫೈರ್ ಇನ್ಶೂರೆನ್ಸ್ ಅಂತ ಇದೆ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಯೂನಿಟ್, ಇದರಲ್ಲಿ ಕೂಡ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ ಕವರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನೆಲ್ಲ ಸ್ಟಡಿ ಮಾಡಬೇಕಂದ್ರೆ ಇಂಟ್ರೊಡಕ್ಷನ್ ಆಗಿರ್ಬೋದು, ನೀಡ್ ಆಗಿರ್ಬೋದು, ಲಾಸ್ ಆಫ್ ಸ್ಟಾಕ್ ಪಾಲಿಸಿ ಆಗಿರ್ಬೋದು, ಸ್ಟೆಪ್ಸ್ ಫಾರ್ ಅಸರ್ಟೈನಿಂಗ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಂತ ಬರುತ್ತೆ. ಓಕೆ, ಸೊ ಯಾವ ಥರ ಫೈರ್ ಆಯ್ತು ಅಂದರೆ ಫೈರ್ ಇನ್ಶೂರೆನ್ಸ್ ಕ್ಲೇಮನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ವಾಟ್ ಆರ್ ದ ಸ್ಟೆಪ್ಸ್ ಇನ್ಕ್ಲೂಡಿಂಗ್ ಇನ್ ಕ್ಯಾಲ್ಕುಲೇಷನ್ ಆಫ್ ದ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಬರುತ್ತೆ. ಸೊ ಟ್ರೀಟ್ಮೆಂಟ್ ಆಫ್ ಸಾಲ್ವೇಜ್ ಅಂತ ಬರುತ್ತೆ. ಸೊ ಎವರೇಜ್ ಕ್ಲಾಸ್ ಅಂತ ಬರುತ್ತೆ, ಟ್ರೀಟ್ಮೆಂಟ್ ಆಫ್ ಅಬ್ನಾರ್ಮಲ್ ಐಟಮ್ಸ್ ಅಂತ ಬರುತ್ತೆ, ಕಾಂಪಿಟೇಷನ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್ ಅಂತ ಬರುತ್ತೆ. ಸೊ ಓಕೆ, ಸೊ ಯಾವ ಸ್ಟೆಪ್ಸ್ ಇದ್ದಾವೆ ಸೊ ಅವನ್ನೆಲ್ಲ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಇವಾಗ ನಿಮ್ಗೆ ಡೀಟೇಲ್ ಆಗಿ ಇದು ಒಂದು ಕ್ಲಿಯರ್ ಪಿಕ್ಚರ್ ಫಾರ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಲೆಬಸ್ 1 ಇದೆ. ಸಿಲೆಬಸ್ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಇದೆ, ಎಂಟೈರ್ ಸಿಲೆಬಸ್. ಸೊ ನೀವು ಈ ಒಂದು ಸೆಮಿಸ್ಟರ್ನಲ್ಲಿ BCom ಫಸ್ಟ್ ಸೆಮಿಸ್ಟ್ರಿಗೆ ಸೊ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಸೊ ಇಷ್ಟೆಲ್ಲ ನೀವು ಯೂನಿಟ್ಸ್ಗಳಿವೆ, ಓನ್ಲಿ ಫಾರ್ ದ 5 ಯೂನಿಟ್ಸ್ ಇದೆ. ಓಕೆ, ಸೊ ಥೇರಿ ಯೂನಿಟ್ಸ್ ಅಂದರೆ ಯಾವುದೂ ಥೇರಿ ಯೂನಿಟ್ಸ್ ಇಲ್ಲ, ಬಟ್ ಮೇ ಬಿ ಎಕ್ಸಾಮ್ದಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದಷ್ಟು ಇವೆಲ್ಲ ಯೂನಿಟ್ಸ್ಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ, ಕೆಲವೊಂದಷ್ಟು ಕೂಡ ಥೇರಿ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಪ್ರಾಬ್ಲಮಿಟಿಕ ಜಾಸ್ತಿ ಕೇಳ್ತಾರೆ, ಸ್ವಲ್ಪ ಥೇರಿ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, BCom ಸೆಕೆಂಡ್ ಸೆಮಿಸ್ಟ್ರಿಗೆ ಎಂಟೈರ್ 1 ಯೂನಿಟ್ ಮಾತ್ರ ಥೇರಿನೇ ಇದೆ, ಬಟ್ ಫಸ್ಟ್ ಸೆಮಿಸ್ಟ್ರಿಗೆ ಥೇರಿ ಇಲ್ಲ, ಆಲ್ಮೋಸ್ಟ್ ಅಲ್ಲ
ಪ್ರಾಬ್ಲಮೆಟಿಕ್ಸ್ ಪ್ರಾಬ್ಲಮ್ಸ ಇದೆ ಈ ಒಂದು ಸಿಲೆಬಸ್ನಲ್ಲಿ, ಯಾವುದು ಫೈನಾನ್ಷಿಯಲ್ ಅಕೌಂಟಿಂಗ್ 1. ಸೊ ಇನ್ನು ಅಪ್ಕಮಿಂಗ್ ಡೇಸ್ನಲ್ಲಿ ಇವು ಎಲ್ಲ ಯೂನಿಟ್ ಮೇಲೆ ಕೆಲವೊಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತವೆ. ಸೊ ಅವ್ನು ಕೂಡ ಎಲ್ಲ ನಾವು ಸಾಲ್ವ್ ಮಾಡೋಣ. ಓಕೆ, ಯಾವ್ಯಾವ ಯೂನಿಟ್ ಮೇಲೆ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರೆ, 5 ಮಾರ್ಕ್ಸಿಗೆ ಯಾವುದು ಕೇಳಿದ್ದಾರೆ, 10 ಮಾರ್ಕ್ಸಿಗೆ ಯಾವುದು ಕೇಳಿದ್ದಾರೆ, ಕೇಸ್ ಸ್ಟಡಿಗೆ ಯಾವುದು ಕೇಳಿದ್ದಾರೆ, ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದೆ. ಸೊ ಓವರಾಲ್ ಡಿಸ್ಕಷನನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಮಾಡೋಣ. ಓಕೆ, ಸೊ ಅಪ್ಕಮಿಂಗ್ ಕ್ಲಾಸಲ್ಲಿ ಈ ಎಂಟೈರ್ ಥರದ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇನ್ನೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಆಲ್.